ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಹೃತ್ಪೂರ್ವಕವಾದ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಶುರುವಾಗುವ ಮುನ್ನವೇ ಅಭಿಮಾನಿಗಳಿಗೆ ಶಾಕ್ ಮೇಲೆ ಶಾಕ್ ಸಿಗುತ್ತಿದೆ. ಕೆಲವು ಅಭಿಮಾನಿಗಳು ಈ ಬಾರಿ ಕಾಮನ್ ಮ್ಯಾನ್ ಅಥವಾ ಸಾಮಾನ್ಯ ಜನರಿಗೆ ಅವಕಾಶ ನೀಡಬಹುದು ಎಂದು ಊಹಿಸುತ್ತಿದ್ದಾರೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಭಾಷೆಗಳ ಬಿಗ್ ಬಾಸ್ ಆವೃತ್ತಿಗಳಲ್ಲಿ ಸಾಮಾನ್ಯ ಜನರಿಗೆ ಅವಕಾಶ ನೀಡುವ ವಿಚಾರ ಚರ್ಚೆಯಾಗುತ್ತಿದೆ. ಹೀಗಾಗಿ ಕನ್ನಡದ ಬಿಗ್ ಬಾಸ್ ಕೂಡ ಇದೇ ರೀತಿಯ ಅಚ್ಚರಿ ನೀಡಬಹುದೇ ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಓಡಾಡುತ್ತಿದೆ. ಆದರೆ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ಅಧಿಕೃತ ಮಾಹಿತಿ ಇನ್ನೂ ಹೊರಬಂದಿಲ್ಲ. ಆದರೆ ಇನ್ನೂ ಕೆಲವರು ಈ ಬಾರಿ ಟಾಸ್ಕ್ಗಳ ಮಟ್ಟವೇ ಸಂಪೂರ್ಣವಾಗಿ ಬದಲಾಗಬಹುದು ಎಂದು ಹೇಳುತ್ತಿದ್ದಾರೆ. ಊಹಿಸಿ ನೋಡಿ ಸ್ನೇಹಿತರೆ, ಬೆಳಿಗ್ಗೆ ಎದ್ದ ಕ್ಷಣದಿಂದ ಸ್ಪರ್ಧಿಗಳ ಒತ್ತಡ, ಸ್ಪರ್ಧೆ, ಭಾವನೆ ಮತ್ತು ಸಾಲುಗಳ ಸುಳಿಗಳಲ್ಲಿ ಸಿಲುಕಿಕೊಂಡಿರುವ ಸ್ಪರ್ಧಿಗಳು ಹೇಗಿರಬಹುದು? ಪ್ರತಿದಿನವೂ ಒಂದು ಹೊಸ ಟ್ವಿಸ್ಟ್, ಪ್ರತಿ ವಾರವೂ ಒಂದು ಹೊಸ ಅಚ್ಚರಿ ಇದ್ದರೆ ವೀಕ್ಷಕರಿಗೆ ಮನರಂಜನೆಯ ಹಬ್ಬವೇ ಸರಿ. ಸಮಥಿಂಗ್ ಸ್ಪೆಷಲ್ ಎಂಬ ಮಾತಿನ ಹಿಂದೆ ಇಂತಹ ದೊಡ್ಡ ಯೋಜನೆ ಇರಬಹುದೇ ಎಂಬ ಕುತೂಹಲ ಈಗ ಹೆಚ್ಚಾಗಿದೆ. ಸ್ನೇಹಿತರೆ, ಮತ್ತೊಂದೆಡೆ ಕೆಲ ಅಭಿಮಾನಿಗಳು ಈ ಬಾರಿ ದಿನಗಳ ಸಂಖ್ಯೆಯು ಹೆಚ್ಚಿರಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೆಚ್ಚು ದಿನಗಳ ಕಾಲ ಕಾರ್ಯಕ್ರಮ ನಡೆದರೆ ಸ್ಪರ್ಧಿಗಳ ನಿಜವಾದ ವ್ಯಕ್ತಿತ್ವ ಹೊರಬರುತ್ತದೆ, ಸ್ನೇಹಗಳು ಗಟ್ಟಿಯಾಗುತ್ತವೆ, ಸಂಬಂಧಗಳು ಬದಲಾಗುತ್ತವೆ, ಸಣ್ಣ ಜಗಳಗಳು ದೊಡ್ಡ ಚರ್ಚೆಗೆ ಕಾರಣವಾಗುತ್ತದೆ. ಇದೇ ಬಿಗ್ ಬಾಸ್ನ ನಿಜವಾದ ಮಜಾ. ಆದ್ದರಿಂದ ಈ ಬಾರಿ ಇನ್ನಷ್ಟು ಮನರಂಜನೆ ಸಿಗಬಹುದು ಎಂದು ಹಲವಾರು ಅಭಿಮಾನಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಜನಪ್ರಿಯ ಧಾರಾವಾಹಿಯ ನಟಿಯರು, ನಟರು, ಸಿನಿಮಾ ನಟಿಯರು, ಸೆಲೆಬ್ರಿಟಿಗಳು, ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಮನೆಗೆ ಎಂಟ್ರಿ ಕೊಡಬಹುದೇ ಎಂಬ ಚರ್ಚೆ ಜೋರಾಗಿದೆ. ಪ್ರತಿ ವರ್ಷ ಸ್ಪರ್ಧಿಗಳ ಪಟ್ಟಿಯ ಬಗ್ಗೆ ಸಾವಿರಾರು ಬಗೆಯ ಸಾವಿರಾರು ತರಹದ ಊಹಾಪೋಹಗಳು ಹರಿದಾಡುತ್ತವೆ. ಆದರೆ ಅಧಿಕೃತ ಘೋಷಣೆ ಬರುವವರೆಗೂ ಎಲ್ಲವೂ ಕೇವಲ ಕಾಲ್ಪನಿಕ ಕುತೂಹಲ ಮಾತ್ರ. ಇನ್ನು ಕಳೆದ ಸೀಸನ್ನಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ರಕ್ಷಿತಾ, ಹಾಗೆ ಹಳೆಯ ಸೀಸನ್ನಲ್ಲಿ ಒಂದು ರೀತಿಯ ಹವಾದಲ್ಲಿ ತಮ್ಮನ್ನು ತಾವೇ ನಿರೂಪಿಸಿದ ಸಂಗೀತ ಮತ್ತೊಮ್ಮೆ ಮನೆಗೆ ಅತಿಥಿಯಾಗಿ ಅಥವಾ ವಿಶೇಷ ಸ್ಪರ್ಧಿಯಾಗಿ ಬರಬಹುದೇ ಎಂಬ ಪ್ರಶ್ನೆಯು ಅಭಿಮಾನಿಗಳ ಮನಸ್ಸಿನಲ್ಲಿ ಸುತ್ತುತ್ತಿದೆ. ರಕ್ಷಿತಾ ಅಥವಾ ಸಂಗೀತ ಮತ್ತೊಮ್ಮೆ ಬಿಗ್ ಬಾಸ್ಗೆ ಬರಬೇಕು ಎಂದು ಹಲವಾರು ಅಭಿಮಾನಿಗಳು ಸಂಗೀತ 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 ಎಂಬ ಹೆಸರಿನ ಮೂಲಕ ಕಾಮೆಂಟ್ ಮಾಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇದೆಲ್ಲವೂ ಸದ್ಯಕ್ಕೆ ಯಾವುದೇ ಅಧಿಕೃತವಾಗಿ ಹೊರಬಂದಿಲ್ಲ. ಒಟ್ಟಾರೆಯಾಗಿ ಹೇಳುವುದಾದರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಇನ್ನೂ ಆರಂಭವಾಗಿಲ್ಲ. ಆದರೆ ಅದರ ಬಗ್ಗೆ ಮೂಡಿರುವ ಕುತೂಹಲ ಮಾತ್ರ ಈಗಾಗಲೇ ಗರಿಷ್ಠ ಮಟ್ಟ ತಲುಪಿದೆ. ಸಮಥಿಂಗ್ ಸ್ಪೆಷಲ್ ಎಂಬ ಒಂದೇ ಒಂದು ಮಾತು ಲಕ್ಷಾಂತರ ಅಭಿಮಾನಿಗಳ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಯನ್ನು ಹುಟ್ಟಿಸಿದೆ. ಈ ಬಾರಿ ನಿಜವಾಗಿಯೂ ಏನು ವಿಶೇಷ ಇರಬಹುದು? ಕಾಮನ್ ಮ್ಯಾನ್ ಎಂಟ್ರಿನ, ಹೊಸ ರೀತಿಯ ಟಾಸ್ಕ್, ಅಥವಾ ಭಾರೀ ಸ್ಟಾರ್ ಸ್ಪರ್ಧಿಗಳ, ಅಲ್ಲ ಯಾರೂ ಊಹಿಸದಂತಹ ಮತ್ತೊಂದು ಅಚ್ಚರಿಯ? ಉತ್ತರಕ್ಕಾಗಿ ಇಡೀ ಕರ್ನಾಟಕ ಕಾಯುತ್ತಿದೆ. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 13ರಲ್ಲಿ ಯಾವ ವಿಶೇಷತೆಯನ್ನು ನೀವು ಬಯಸುತ್ತೀರಾ? ನಿಮಗೆ ಯಾವ ವಿಶೇಷ ಸಸ್ಪೆನ್ಸ್ ಬರಬಹುದು? ಸಮಥಿಂಗ್ ಸ್ಪೆಷಲ್ ಎಂದರೆ ಏನಿರಬಹುದು ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.